ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಕಾಶ್ಮೀರದಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಒಂದೇ ವಾರದಲ್ಲಿ ಪಾತಾಳಕ್ಕಿಳಿದಿದೆ ಪ್ರವಾಸೋದ್ಯಮ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ಬೆನ್ನಲ್ಲೇ ಜಮ್ಮು ಕಾಶ್ಮೀರದತ್ತ ಮುಖ ಮಾಡ್ತಾ ಇಲ್ಲ ಪ್ರವಾಸಿಗರು. ಕಾಶ್ಮೀರದಲ್ಲಿ ಅರ್ಧಕ್ಕರ್ಧ ಟೂರಿಸ್ಟ್ ಪ್ಲೇಸ್ಗಳೇ ಬಂದಾಗಿದೆ. ಉಗ್ರರು ದಾಳಿ ನಡೆಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ತಾಣಗಳನ್ನ ಬಂದ್ ಮಾಡಲಾಗಿದೆ. 87 ಪ್ರವಾಸಿ ತಾಣಗಳಲ್ಲಿ ಬರೋಬ್ಬರಿ 48 ತಾಣಗಳನ್ನ ಬಂದ್ ಮಾಡಲಾಗಿದೆ. ಟೂರಿಸ್ಟ್ ಪ್ಲೇಸಸ್ಗಳು ಓಪನ್ ಇರೋ ಪ್ರವಾಸಿ ತಾಣಗಳಲ್ಲಿ ಜನರೇ ಇಲ್ಲ, ಕಂಪ್ಲೀಟ್ ಖಾಲಿ ಖಾಲಿ. ಕಾಶ್ಮೀರ ಅಂತಂದ್ರೆ ಜಾಲಿ ಆಗಿ ಟ್ರಿಪ್ಪಿಗೆ ಬರ್ತಾ ಇದ್ರು. ಬಟ್ ಉಗ್ರರ ದಾಳಿ ಬೆನ್ನಲ್ಲೇ ಈಗ ದೊಡ್ಡ ಮಟ್ಟದ ಆರ್ಥಿಕ ಹೊಡೆತ ಬಿದ್ದಿದೆ ಜಮ್ಮು ಕಾಶ್ಮೀರಕ್ಕೆ. ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮನೇ ಅಲ್ಲಿನ ಆರ್ಥಿಕವಾಗಿ ಬಲ ಕೊಡೋದು, ಕೃಷಿಗಿಂತ ಹೆಚ್ಚಾಗಿ. ಬಟ್ ದಾಳಿ ಆಗ್ತಿದ್ದಂತೆ ಯಾರು ಕೂಡ ಅತ್ತ ಮುಖ ಮಾಡ್ತಿಲ್ಲ. ಮತ್ತೇನಾದ್ರೂ ಆಗಬಹುದಾ, ದಾಳಿಗೀಳಿ ಆದ್ರೆ ಏನ್ ಕತೆ ಅನ್ನುವಂತ ನಿಟ್ಟಿನಲ್ಲಿ ಜನ ಭಯಭೀತರಾಗಿದ್ದಾರೆ. ಕೇವಲ ನಮ್ಮ ದೇಶದಿಂದ ಅಲ್ಲ, ವಿದೇಶದಿಂದಲೂ ಕೂಡ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಂದ್ರೆ ಬೈಸರನ್ ಪ್ರದೇಶ ಇರ್ಬೋದು, ಅನಂತನಾಗ್ ಜಿಲ್ಲೆ ಇರ್ಬೋದು, ಕಣಿವೆಯ ಪ್ರದೇಶಗಳಿರ್ಬೋದು, ದಾಲ್ ಲೇಕ್ ಇರ್ಬೋದು, ಹೀಗೆ ಹಲವು ಪ್ರದೇಶಗಳು ಅಂದ್ರೆ ಬರೋಬ್ಬರಿ 87 ಪ್ರವಾಸಿ ತಾಣಗಳಲ್ಲಿ ಈಗ ಈ ದಾಳಿ ಆದ್ಮೇಲೆ 48 ತಾಣಗಳನ್ನ ಬಂದ್ ಮಾಡಲಾಗಿದೆ. ಭದ್ರತೆಯ ನಿಟ್ಟಿನಲ್ಲಿ, ತನಿಖೆಯ ನಿಟ್ಟಿನಲ್ಲಿ ಕಾರ್ಯಾಚರಣೆ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬಂದ್ ಮಾಡಾಗಿದೆ. ಹಾಗಾಗಿ ಜನರ ಜೀವನ ಈಗ ಅಲ್ಲೋಲ ಕಲ್ಲೋಲ ಆಗಿದೆ. ಕಾಶ್ಮೀರದ ಜನ ನಂಬ್ಕೊಂಡಿರೋದು ಅಲ್ಲಿನ ಪ್ರವಾಸೋದ್ಯಮದ ಮೇಲೆ. 2019 ಆರ್ಟಿಕಲ್ 370 ಯಾವಾಗ ರದ್ದಾಗತ್ತೆ ಅಲ್ಲಿಂದ ಅಭಿವೃದ್ಧಿ ನಿಜಕ್ಕೂ ಕೂಡ ಕಾಣ್ತಾ ಇತ್ತು. ಪ್ರವಾಸಿಗರ ಸಂಖ್ಯೆಯಲ್ಲಿ ಮಹತ್ವದ ಬೆಳವಣಿಗೆ ಆಗಿತ್ತು, ಇನ್ವೆಸ್ಟ್ಮೆಂಟ್ಗಳಾಗ್ತಿತ್ತು. ಬಟ್ ಈಗ ದಾಳಿ ಆಗ್ತಿದ್ದಂತೆ ಅಲ್ಲಿನ ಜನರಿಗೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ.